ಇದರ ರುಚಿ ಒಮ್ಮೆ ನಿಮಗೆ ಹಿಡಿಸಿತ್ತು ಅಂದರೆ ಸಾಕು, ಖಂಡಿತ ಪದೇ ಪದೇ ಈ ಮೀನು ಸಾರು ಮಾಡೇ ಮಾಡ್ತೀರಿ. ಅಷ್ಟೊಂದು ರುಚಿಯಾಗಿರುವ ಮೀನಿದು. ಮಂಗಳೂರು ಸ್ಪೆಷಲ್ ನಂಗ ಮೀನಿನ ಸಾರು. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಫ್ರೆಶ್ ನಂಗ ಮೀನಿನ ಒಂದು ರುಚಿಯಾದ ಸಾರು ಮಾಡ್ತಾ ಇದ್ದೇನೆ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಸಾಲೆಗೆ ನಾನಿಲ್ಲಿ 2.5 ಸ್ಪೂನ್ ಕೊತ್ತಂಬರಿ ಬೀಜ, 1 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಹೋಂಕಾಳು, ಇದನ್ನು ಸ್ವಲ್ಪ ನಾವು ಹುರ್ಕೊಳ್ಬೇಕು. ಇದು ಸ್ವಲ್ಪ ಹುರಿದ ನಂತರ ನಾವು ಇದಕ್ಕೆ ಮೆಂತೆ ಹಾಕುವ. ನೋಡಿ, ಮೆಂತೆ ನಾನು 2 ಚಿಟಿಕೆ ಮೆಂತೆಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ನಾನು ಎಣ್ಣೆ ಹಾಕದೆ ಮಸಾಲೆ ಫ್ರೈ ಮಾಡ್ತಾ ಇದ್ದೇನೆ. ಸಾಕು. ಹಾಗೆ ನಾನು 9 ಮೆಣಸಿನಕಾಯಿ ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ನಾವು ಹುರ್ಕೊಳ್ಬೇಕು. ನಾನು ಇವತ್ತು ಮಸಾಲೆ ಪದಾರ್ಥಗಳನ್ನು ಎಣ್ಣೆ ಹಾಕದೇ ಹುರ್ಕೊಳ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಇದು ನೋಡಿ ಫ್ರೈ ಆಗಬೇಕು ಈ ರೀತಿ. ಸಾಕು, ಈಗ ಫ್ರೈ ಆದದ್ದು. ಅರ್ಧ ತೆಂಗಿನಕಾಯಿ, ಅರಿಶಿನ, ಒಂದು ಚಿಕ್ಕ ಈರುಳ್ಳಿ, 5 ಹೆಸರು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು ತಗೊಂಡಿದ್ದೇನೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನಾವು ಸಾಫ್ಟಾಗಿ ಈಗ ಗ್ರೈಂಡ್ ಮಾಡುವ. ಈ ಥರ ಮೀನು ಸಾರು ಮಾಡಬೇಕಾದ್ರೆ ಮಸಾಲೆ ಲೈಟಾಗಿರಬೇಕು. ಮಸಾಲೆ ಗ್ರೈಂಡ್ ಆಗಿದೆ. ನಾನೀಗ ಒಂದು ಪಾತ್ರೆಗೆ ಹಸಿಮೆಣಸಿನಕಾಯಿ, ಶುಂಠಿ, ಕರಿಬೇವು ಸೊಪ್ಪನ್ನು ಹಾಕಿ ಅದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಕರಿಬೇವು ಸೊಪ್ಪನ್ನು ಈ ರೀತಿ ಹಾಕಿ ಕುದಿಸಿದರೆ ಸಾರಿಗೆ ಒಂದು ಒಳ್ಳೆ ಪರಿಮಳ ಬರ್ತದೆ, ತುಂಬ ಚೆನ್ನಾಗಿರ್ತದೆ. ಇದನ್ನೀಗ ಕರೆಕ್ಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಸರಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನೀರಿನ ಹದ ನೋಡ್ಕೊಳ್ಬೇಕು. ಕರೆಕ್ಟಾಗಿ ಹದ ಆಗಿದೆ. ಈಗ ನಾವು ಇದನ್ನು ಮುಚ್ಚಳ ಮುಚ್ಚಿ ಸರಿಯಾಗಿ ಕುದಿಸಬೇಕು. ಬನ್ನಿ, ಈಗ ಮಸಾಲೆ ಕುದೀತಾ ಉಂಟ ನೋಡುವ. ನೋಡಿ, ಒಳ್ಳೆ ಕುದೀತಾ ಉಂಟು. ಈ ರೀತಿ ಕುದಿಬೇಕು. ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ಚೆನ್ನಾಗಿ ಕುದ್ದ ಮೇಲೆ ನಾವು ಇದಕ್ಕೆ ಮೀನನ್ನು ಹಾಕ್ಕೊಳ್ಬೇಕು. ಚೆನ್ನಾಗಿ ಕುದ್ದಿದೆ ಈಗ ಮಸಾಲೆ. ಈಗ ನಾನು ಕ್ಲೀನ್ ಮಾಡಿರುವ ಮೀನನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದು ಮೀನು ಬೇಯಲಿಕ್ಕೆ ಜಾಸ್ತಿ ಹೊತ್ತು ಬೇಡ, ಬೇಗ ಬೇಯ್ತದೆ. ಆದುದರಿಂದ ಮಸಾಲೆ ಫಸ್ಟಿಗೆ ನಾವು ಸರಿಯಾಗಿ ಇದನ್ನು ಕುದಿಸಬೇಕು. ಮೀನು ಒಂದು ಕುದಿಯಲ್ಲೇ ಇದು ಬೇಯ್ತದೆ. ಸರಿಯಾಗಿ ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿ ಇದನ್ನು ಮುಚ್ಚಳ ಮುಚ್ಚಿ ನಾವು ಕುದಿಸಬೇಕು. ಚೆನ್ನಾಗಿ ಒಮ್ಮೆ ಕುದಿಬೇಕಿದು. ಬನ್ನಿ, ಈಗ ಮೀನು ಬೆಂದಿದೆ ನೋಡೋಣ. ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಉಂಟು ನೋಡಿ. ಈ ರೀತಿ ಚೆನ್ನಾಗಿ ಕುದ್ರೆ ಒಂದು ಕುದಿಯಲ್ಲಿ ಈ ಮೀನು ಬೇಯ್ತದೆ. ಯಾಕಂದರೆ ಈ ಮೀನು ಬೇಯಲಿಕ್ಕೆ ಜಾಸ್ತಿ ಟೈಮ್ ಬೇಡ, ಬೇಗ ಬೇಯ್ತದೆ. ಮತ್ತು ನಾವು ಕರಿಬೇವು ಸೊಪ್ಪನ್ನು ಮಸಾಲೆ ಜೊತೆನೇ ಕುದಿಸಿದ್ದೇವೆ ನೋಡಿ, ಅದು ಒಳ್ಳೆ ಪರಿಮಳ ಕೊಡ್ತದೆ. ಈ ಮೀನಿನ ಸಾರು ಹೇಗೆ ಅಂದರೆ ಹೋಟ್ಲಲ್ಲೆಲ್ಲ ಪರಿಮಳ ಬರ್ತದೆ ನೋಡಿ, ಆ ರೀತಿಯ ಪರಿಮಳವನ್ನು ಕೊಡ್ತದೆ. ಈ ರೀತಿ ಕುದಿಸುವಾಗ ಹಾಕಿದರೆ ತುಂಬಾ ಚೆನ್ನಾಗಿರ್ತದೆ ನೋಡಿ. ರುಚಿ ರುಚಿಯಾದ ಮಂಗಳೂರು ಸ್ಪೆಷಲ್ ನಂಗು ಮೀನಿನ ಸಾರು ರೆಡಿಯಾಗಿದೆ. ಇವತ್ತಿನ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಯೂಟ್ಯೂಬ್ ಲಿಂಕನ್ನು ಪ್ಲೀಸ್ ಶೇರ್ ಮಾಡಿ. ಯಾರೆಲ್ಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿ ಧನ್ಯವಾದಗಳು.